ನಮಸ್ತೆ ನನ್ನ ಆತ್ಮೀಯ ಬಾಂಧವರಿಗೆ. ಇವತ್ತು ವಿಡಿಯೋ ಹೇಳೋ ಉದ್ದೇಶ ಏನಂದ್ರೆ ಜನಸೇವೆ ಜನಾರ್ದನ ಸೇವೆ ಅನ್ನೋ ವಿಷಯಕ್ಕಾಗಿ ಇವತ್ತು ವಿಡಿಯೋ ಮಾಡತ್ತೇನೆ ರೀ. ಯಾಕೆ ವಿಡಿಯೋ ಮಾಡತ್ತೇನೆಂದ್ರೆ ಸುಮಾರು ದಿನದಿಂದ ನಂಗೆ ಹಲವಾರು ಫೋನ್ ಬರತ್ತವ್ರಿ. ಹೇಳ್ತಾರೆ ಜನ ಅಕ್ಕರ ಹಂಗಾತ್ರಿ ಅಕ್ಕರ ಹಿಂಗಾತ್ರಿ, ನಮ್ಗೆ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ ರೀ, ಒಂದು ಹಂತಕ್ಕೆ ತಂದಿರ್ತೀವಿ ರೀ, ಅಟ್ರಾಗ ನಮ್ಮ ಅಧ್ಯಕ್ಷರು ಇದ್ದಂಥವ್ರು ಅದನ್ನ ಕೆಲಸ ನಾ ಮಾಡ್ತೀನಿ ಅಂತಾರೆ, ಅಲ್ಲಿಗೆ ನನ್ನ ಕೈ ಬಿಡಿಸ್ತಾರೆ, ಆ ಕೆಲಸ ಅನ್ಕ ಮಾಡಂಗಿಲ್ಲ, ಆಮೇಲೆ ಎಲ್ಲ ಕೆಲಸ ಅರ್ಧದಾಗ ನಿಂತಾವಂತ ಸುಮಾರು ದಿನದಿಂದ ಸುಮಾರು ಫೋನ್ಗಳು ಬರತ್ತಾರೆ ನನಗೆ. ಅದಕ್ಕಾಗಿ ಹೇಳ್ತೀನಿ ಅಧ್ಯಕ್ಷರಾದಂಥವ್ರಿಗೆ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ರೀ ಪಾಪ ಅವ್ರು ನಿಮ್ಮ ಮಧ್ಯಕ್ಕೆ ಬಂದಿರ್ತಾರೆ, ಯಾವುದೋ ಒಂದು ಕಷ್ಟ ಇರ್ತಾವೆ, ಯಾವುದೋ ಒಂದು ಅನಿವಾರ್ಯ ಇರ್ತೈತೆ. ಅದಕ್ಕಾಗಿ ನೀವು ಅವ್ರಿಗೆ ಸಪೋರ್ಟ್ ಮಾಡಿರಿ, ಸಹಾಯ ಮಾಡದೇ ಇದ್ರೆ ಬಿಟ್ಬಿಡ್ರಿ. ಅವ್ರ ಪಾಡಿಗೆ ಅವ್ರು ತಮ್ಗೆ ಎಷ್ಟು ನೀಗ್ತೈತೆ ಅಷ್ಟು ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ. ಕಾಲಂತೂ ಹೇಳೋದು ಕೆಲಸ ಯಾವತ್ತೂ ಮಾಡಕ್ಕೆ ಹೋಗ್ಬೇಡ್ರಿ ಏನ್ರಿ. ಏನೋ ನಾನು ತಪ್ಪು ಮಾತಾಡಿದ್ರೆ ನಾನು ಕ್ಷಮಿಸ್ರಿ, ಆದರೆ ಜನಸೇವೆ ಜನಾರ್ದನ ಸೇವೆ ಅಂದ್ರೆ ಇದ್ರ ಅರ್ಥ ಇದೆ ರೀ. ನಿರ್ಗತಿಕರು ಇರ್ತಾರೆ, ಬಡವ್ರು ಇರ್ತಾರೆ, ಅವ್ರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿರಿ. ಆಗೋದಿಲ್ಲ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ರಿ. ಯಾವತ್ತೂ ಅವ್ರನ್ನ ಬಳಸ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಸ್ವಾರ್ಥಕ್ಕಾಗಿ. ಏನು ನಿಮ್ಗೆ ಸಿಟ್ಟು ಬಂದರೂ ಪರವಾಗಿಲ್ಲ ರೀ, ಇವತ್ತು ನಾನು ಖರೆನೇ ಹೇಳ್ತೀನಿ ರೀ. ಯಾಕಂದ್ರೆ ನನ್ನ ವಿಷಯದಾಗ ಹಿಂಗೆ ಆಗಿದ್ದೈತ್ರಿ. ಯಾಕಂದ್ರೆ ನಾನು ಎಷ್ಟೋ ಸಲ ಮುಂದೆ ಹೋದಂತಕಿನ ಆಯ್ತು ರೀ ಅಕ್ಕರ ಮಾಡ್ತೀನಿ ಬಿಡ್ರಿ ನೀವು ಅಂತಂದಾಗ ನಾನೇ ಕೈ ಬಿಟ್ಟಾಕಿದ್ದೀನಿ ರೀ. ಬಿಟ್ಟಾಕ್ಯದನು ಅದು ಇನ್ನೂ ಕೆಲಸ ಇನ್ನೂವರೆಗೂ ನಂದು ಉಳ್ದೈತಿ. ಇವಾಗ ನನಗೆ ತಿಳಿದಟ್ಟು ಮಟ್ಟಿಗೆ ಒಂದು ಸ್ವಲ್ಪ ಕೆಲಸ ಮಾಡ್ಕೊತ ಹೊಂಟೇನಿ ರೀ. ಅದಕ್ಕಾಗಿ ಹೇಳ್ತೇನೆ ರೀ, ಯಾರೇ ಆಗಲಿ ನೀವು ಅಧಿಕಾರದ ದರ್ಪ ತೋರ್ಸಕ್ಕೆ ಹೋಗ್ಬೇಡ್ರಿ. ಮತ್ತೊಂದು ವಿಷಯ ಹೇಳ್ತೀನಿ ರೀ. ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರು ಒಂದು ಹುಡುಗ ಅಂತಂದ್ರು ಸುಮಾರು ಒಂದು 25-26 ವಯಸ್ಸು ಇದ್ರಿ. ಅವ ಪಾಪ ಫೋನ್ ಮಾಡ್ದ, ಅಕ್ಕರ ನಾ ದನದ ಕೊಡುಗೆ ಕೇಳಾಗುತ್ತೇನೆ ರೀ, ಎಷ್ಟು ದಿವಸ ಹತ್ರಿ ಮಾಡಿಸ್ಕೊಡ್ವಾರ್ರಿ ತಮ್ಮ, ನಿಮ್ಮ ಅಧ್ಯಕ್ಷರು ಯಾರ ಅಂತ ಕೇಳಿದ್ನೆ ನಾನು. ಅಕ್ಕ ಅಧ್ಯಕ್ಷರು ಅದಾರ ಹಿಂಗೆ ಅಧ್ಯಕ್ಷರದಾರ ಅಂತ ಹೇಳಿದ್ರು. ಅವ್ರ ಹೆಸರು ನಾ ಏನು ಹೇಳೋದಿಲ್ಲ. ಅಧ್ಯಕ್ಷರು ಹೇಳಿದಿವ್ರಿ, ಆದರೆ ಯಾವುದೂ ಪರಿಣಾಮ ಇಲ್ಲರಿ, ಎಲ್ಲ ಕೆಲಸ ಅಲ್ಲೇ ನಿಂತು ಬಿಟ್ಟತ್ರಿ ಅಂತಂದವ. ಅದಕ್ಕೆ ನಾವು ಹೇಳಿದ್ನಿ, ನಿಮ್ಮ ಅಧ್ಯಕ್ಷರಿಗೆ ಹೇಳಪ್ಪ ಅಂತ ಹೇಳಿದ್ನಿ. ಅವ ಅಧ್ಯಕ್ಷರು ಮಾಡುವಾರಕ್ಕ ನೀವು ಇದಕ್ಕೊಂದು ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತಂದು. ಆಯ್ತಪ್ಪ ನಾ ಹೆಲ್ಪ್ ಮಾಡ್ತೇನೆ ಅಂತೇಳಿ. ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಪಾಪ ಹುಡುಗರು ಗುದ್ದಾಡಿ ಮಾಡಿ ಬಡತನ ಜಲ್ಲಮ್ರಿ. ಅವ್ರು ದಿನ ಬೆಳಗಾರ ತಿನ್ನಕ್ಕೆ ಕೂಲು ಹೊಂಟಾರಂತ್ರಿ. ಅವ್ರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿರಿ. ಇಲ್ಲಾಂದ್ರೆ ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟು ಕೈ ಬಿಡಕ್ಕೆ ಹೋಗ್ಬೇಡ್ರಿ ಏನ್ರಿ. ಸಂಘಟನೆದಾಗ ಬರ್ತಾರೆ, ಅದಕ್ಕೆ ರೀ ತಮ್ಮ ಕಷ್ಟ ಇದ್ದಾಗ ಸಂಘಟನೆಯನ್ನು ಬೆಳೆಸುತ್ತಾರೋ, ಕಷ್ಟದಾಗ ಬಂದವ್ರಿಗೆ ಕೈ ಹಿಡೀರಿ. ಸಂಘಟನೆ ಬೆಳೆಸುತ್ತಾರೋ, ಸಂಘಟನೆ ಉಳಿಸುತ್ತಾರೋ. ಅದಕ್ಕಾಗಿ ಹೇಳ್ತೇನೆ ರೀ, ಬಗ್ಗರಿಗೆ ಸಹಾಯ ಮಾಡಿರಿ. ಮತ್ತೊಂದು ವಚನ ಹೇಳ್ತೀನಿ ರೀ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ದಾಣೆ ನನ್ನ ಮನದ ಸಾಕ್ಷಿ, ಕೂಡಲ ಸಂಗಮ ದೇವ ಇದೇ ನನಗೆ ದಿವ್ಯ ಅಂದ. ಇದ್ರ ಅರ್ಥ ಇಷ್ಟ ರೀ, ಯಾರನ್ನೂ ಕೀಳಕ್ಕೆ ಕಾಣಕ್ಕೆ ಹೋಗ್ಬಾರ್ದ್ರಿ. ಎಲ್ಲಾರನ್ನೂ ಕಿಂಕರ್ಣ ಅಂತ ಕಾಣ್ಬೇಕ್ರಿ, ಎಲ್ಲಾರನ್ನೂ ಸಮಾನತೆಯಿಂದ ನೋಡ್ಬೇಕ್ರಿ. ಇಷ್ಟು ಹೇಳಿ ನಂದು 4 ಮಾತುಗಳು ಮುಗಿಸ್ತೀನಿ ರೀ. ನಮಸ್ಕಾರ.